ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಹಜರತ್ ಸಯ್ಯದ್ ಉಮರ್ ಪೀರ್ ಬಶಿಬನ್ ದರ್ಗಾದಲ್ಲಿ ಸಂದಲ ಶರೀಫ್ ಸಮಾರಂಭ ಆರಂಭ. ಪೂಜ್ಯ ಹಜರತ್ ಉಮರ್ ಪೀರ್ ಬಶಿಬನ್ ದರ್ಗಾದಲ್ಲಿ ಫೆಬ್ರವರಿ 6, 2026 ಸಂದಲ ಶರೀಫ್ ಸಮಾರಂಭವು ಪ್ರಾರಂಭವಾಗಿದೆ. ಇದು ಭಕ್ತರು ಹಾಗೂ ಸ್ಥಳೀಯ ಸಮುದಾಯಕ್ಕೆ ಆಧ್ಯಾತ್ಮಿಕವಾಗಿ ಮಹತ್ವದ ಕಾರ್ಯಕ್ರಮದ ಆರಂಭವನ್ನ ಸೂಚಿಸುತ್ತೆ. ಪ್ರಾರ್ಥನೆ ಸಲ್ಲಿಸಲು ಮತ್ತು ಆಶೀರ್ವಾದ ಪಡೆಯಲು ನೆರೆದಿದ್ದ ಅನುಯಾಯಿಗಳು ಮತ್ತು ಹಿತೈಷಿಗಳ ಸಮ್ಮುಖದಲ್ಲಿ ಸಯ್ಯದ್ ಬಾಬ್ಸಾಬ್ ದಾದಾಪಚಾ ಇನಾಮ್ದಾರ್ ಅವರು ಸಮಾರಂಭವನ್ನ ಔಪಚಾರಿಕವಾಗಿ ಪ್ರಾರಂಭ ಮಾಡಿದ್ರು. ದರ್ಗಾದ ವಾತಾವರಣವು ಭಕ್ತಿ ಮತ್ತು ಭಕ್ತಿಯಿಂದ ತುಂಬಿತ್ತು. ಯಾಕಂದ್ರೆ ಹಾಜರಿದ್ದವರು ಸಂದಲ ಶರೀಫ್ಗೆ ಸಂಬಂಧಿಸಿದ ಸಾಂಪ್ರದಾಯಿಕ ಆಚರಣೆಯಲ್ಲಿ ಭಾಗವಹಿಸಿದ್ರು. ಸಮುದಾಯದ ಸದಸ್ಯರು ಸಯ್ಯದ್ ಬಾಬಾ ಸಾಬ್ ದಾದಾಪಚಾ ಬಶಿಬನ್ ಇನಾಮ್ದಾರ್, ಸಯ್ಯದ್ ನಜೀರ್ ಅಹಮದ್ ಇನಾಮ್ದಾರ್, ಸಯ್ಯದ್ ಸಾಹೇಬ್ ಪಾಚಾ, ಸಯ್ಯದ್ ತನ್ವೀರ್ ಪಾಚಾ ಬಿ ಇನಾಮ್ದಾರ್, ಸಯ್ಯದ್ ತಹೀರ್ ಬಿ ಇನಾಮ್ದಾರ್, ಸಯ್ಯದ್ ಸಾಜಿದ್ ಎಸ್ ಇನಾಮ್ದಾರ್, ಸಯ್ಯದ್ ಶಾಹಿದ್ ಇನಾಮ್ದಾರ್, ಸಯ್ಯದ್ ಅಫ್ತಾಬ್ ಡಿ ಇನಾಮ್ದಾರ್, ಅಕ್ಬರ್ ಡಿ ಇನಾಮ್ದಾರ್ ಈ ಸಂದರ್ಭವನ್ನ ನಂಬಿಕೆ, ಏಕತೆ ಮತ್ತು ಪರಂಪರೆಯ ಅರ್ಥಪೂರ್ಣ ಆಚರಣೆ ಅಂತ ಬಣ್ಣಿಸಿದ್ದಾರೆ. अस्सलाम वालेकुम रहमतुल्लाहि बरकातहू। मैं आज बहुत खुश हूँ। आज मैं मेरे अब्बा हुजूर सैयद बाबा साहब बाशिबन इनामदार सज्जादे नशीन उनकी मैं बेटी हूँ। मैं आज हम सभी हमारे खानदान के लोग, हमारे सभी रिलेशन फ्रेंड्स सब लोग यहाँ पे आए हैं। संदल शरीफ है, आज हमारे अब्बा ने संदल शरीफ चढ़ाया और हमारे यहाँ पे हमारे कजन्स भी है, जितने भी इनामदार फैमिलीज है हमारे संदल सब लोग मिलकर संदल शरीफ चढ़ाते हैं आज, और सब लोग खुशी मनाते हैं और यहाँ पे आम दावत रखते हैं। हम भी आम दावत यहाँ दरगाह में भी रखते हैं और घरों में भी आम दावत रखते हैं, और हर साल यहाँ पे हम सब लोग मिलके बाबा का संदल शरीफ मनाते हैं। मैं चाहती हूँ कि हर साल सब लोग यहाँ पे आए, जियारत करें। आपके जो भी है यहाँ पे मन्नत मांगने के लिए आते हैं, यहाँ पे मन्नत पूरी होती है। यहाँ पे एक पेड़ है और इसके पेड़ के पत्ते अगर आपके पास आप रखते हो और आपकी अरमान जो भी है आप उसमें बोल सकते हैं। और जो प्रेग्नेंट औरत रहती है वो भी यहाँ पे आके गुड़ वगैरह पानी रखे बाबा का लेके जाते हैं। यहाँ पे बहुत से जो भी नाराज हो क्या है, तकलीफ में आया है, हमारे हजरत उमर पीर बाशिबन बाबा सबकी मदद करे हैं। और जो यहाँ के बलगावी के राजा हैं, शहनशाह हैं हमारे बाशिबन बाबा, मैं प्राउड फील करती हूँ कि मैं हमारे अब्बा की बेटी हूँ। और उनके साथ हमारे अब्बा के भाई सापाचा दादा पाचा बाशिबन इनामदार वो भी हमारे साथ है, हमारे कजिन है और हमारे मामू के लड़के हैं, हमारे जितने भी रिलेशन है, भाई बहन हमारे जितने भी सब लोग मना रहे हैं। और इतना ही बहुत इतनी खुशी है कि और अल्फाज ने नेक्स्ट इंशाल्लाह नेक्स्ट में बताएंगे बाशिबन बाबा की स्टोरी कि कहाँ से शुरू की हमारी स्टोरी, कब से हम संदल शरीफ कर रहे हैं वो बताएंगे। ವಾರ್ಷಿಕ ಆಚರಣೆಯ ಮಹತ್ವವನ್ನು ಪ್ರತಿಬಿಂಬಿಸುವ ಮೂಲಕ ಸಂದರ್ಶಕರಿಗೆ ಅವಕಾಶ ಕಲ್ಪಿಸಲು ಸಂಘಟಕರು ಸುಗಮ ವ್ಯವಸ್ಥೆಗಳನ್ನು ಖಚಿತಪಡಿಸಿಕೊಂಡಿದ್ದಾರೆ. ಮುಂಬರುವ ದಿನದಲ್ಲಿ ಸಂದಲ ಶರೀಫ್ ಭಕ್ತರನ್ನ ಸೆಳೆಯುವ ನಿರೀಕ್ಷೆ ಇದೆ. ಇದು ಅನೇಕರಿಗೆ ಆಳವಾದ ಆಧ್ಯಾತ್ಮಿಕ ಮೌಲ್ಯವನ್ನ ಹೊಂದಿರುವ ದೀರ್ಘಕಾಲದ ಸಂಪ್ರದಾಯವನ್ನ ಮುಂದುವರಿಸುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀಜಕ್ಕೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.